ಜಿರಳೆಯನ್ನ ಹೋಲೋ ಮಾಸ್ಕ್ ಹಾಕೊಂಡು ನದಿ ಸ್ವಚ್ಛ ಮಾಡೋ ಯುವಕರ ಗುಂಪನ್ನ ನೋಡಿರ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಪೇಜ್ ಓಪನ್ ಆಗಿ ಲಕ್ಷಾಂತರ ಫಾಲೋವರ್ಸ್ ಆಗಿರೋದು ನೋಡಿರ್ತೀರಾ. ಈಗ ಸಿಜೆಪಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನ್ ಗೊತ್ತಾ? ಈ ಪಕ್ಷದ ಸದಸ್ಯರಾಗಲು ಇರಬೇಕಾದ ಅರ್ಹತೆಯೇ ವಿಚಿತ್ರವಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಕೈಕಮಲ ಹಿಂದಿಕ್ಕಿ ಕಮಾಲ್ ಮಾಡಿದ ಜಿರಳೆ ಮುಂದೆ ಎಲೆಕ್ಷನ್ ಅಖಾಡಕ್ಕಿಳಿಯುತ್ತಾ? ಬನ್ನಿ ನೋಡೋಣ. ಡಿಜಿಟಲ್ ಯುಗದಲ್ಲಿ ಪ್ರತಿಭಟನೆಗಳ ರೂಪನೇ ಬದಲಾಗ್ತಾ ಇದೆ. ರಸ್ತೆಗಿಳಿದು ಘೋಷಣೆ ಕೂಗೋ ಪ್ರತಿಭಟನೆಗಳ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲೇ ವ್ಯವಸ್ಥೆಯ ವಿರುದ್ಧ ವ್ಯಂಗ್ಯ ಯುದ್ಧಗಳೇ ಶುರುವಾಗಿದೆ. ವ್ಯವಸ್ಥೆ ವಿರುದ್ಧದ ಈ ಹೊಸ ಪ್ರತಿಭಟನೆಗೆ ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕತೆ ಆರಂಭ ಆಗೋದು ಇದೇ ತಿಂಗಳ 16ನೇ ತಾರೀಕಿನಿಂದ. ಕಾಕ್ರೋಚ್ ಜನತಾ ಪಕ್ಷ ಅಂದ್ರೆ ಜಿರಳೆ ಜನತಾ ಪಕ್ಷ. ಇದೊಂದು ಪಕ್ಷ ದೇಶದ ಮೂಲೆ ಮೂಲೆಯಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ಸೋಷಿಯಲ್ ಮೀಡಿಯಾ RTO ಕಾರ್ಯಕರ್ತರಾಗೋದ್ರ ಬಗ್ಗೆ ಮೇ 16ನೇ ತಾರೀಕು ಅಸಮಾಧಾನ ಹೊರಹಾಕಿದ್ರು. ಈ ವೇಳೆ ಮಾತನಾಡ್ತಾ ನಿರುದ್ಯೋಗಿ ಕಳ್ಳ ಮಾರ್ಗದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳುವವರನ್ನ ಜಿರಳೆಗೆ ಹೋಲಿಕೆ ಮಾಡಿದ್ರು. ಸಿಜೆ ಅವರ ಇದೇ ಹೇಳಿಕೆ ಮರುದಿನ ಅಂದ್ರೆ ಮೇ 17ನೇ ತಾರೀಕು ಕಾಕ್ರೋಚ್ ಅಂದ್ರೆ ಜಿರಳೆ ಜನತಾ ಪಕ್ಷ ಜನ್ಮ ತಾಳೋ ರೀತಿ ಮಾಡಿತ್ತು. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಹಾಗೆ ರಾಜಕೀಯ ವಿಶ್ಲೇಷಕ ಅಭಿಜಿತ್ ದೀಪ್ಗೆ ವಾಯ್ಸ್ ಆಫ್ ದಿ ಲೇಜಿ ಅಂಡ್ ಅನ್ಎಂಪ್ಲಾಯ್ಡ್ ಅಂದ್ರೆ ಸೋಮಾರಿಗಳ ಮತ್ತೆ ನಿರುದ್ಯೋಗಿಗಳ ಧ್ವನಿ ಎಂಬ ಟ್ಯಾಗ್ಲೈನ್ ನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೆಸರಿನ ಪೇಜ್ ಅನ್ನ ಆರಂಭಿಸ್ತಾರೆ. ಮುಂದಾಗಿದ್ದು ಮ್ಯಾಜಿಕ್. ಅದರಲ್ಲೂ ಯುವ ಸಮುದಾಯದಿಂದ ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲದ ಸುನಾಮಿಯೇ ಹರಿದು ಬರ್ತಾ ಇದೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಜೆಪಿಗೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ಗಳ ಸಂಖ್ಯೆಯಲ್ಲಿ ದೇಶದ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿಯನ್ನ ಹಿಂದಿಕ್ಕಿ ಮುನ್ನುಗ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ ಕಾಂಗ್ರೆಸ್ಗೆ 13.3 ಮಿಲಿಯನ್ ಫಾಲೋವರ್ಸ್ ಇದ್ರೆ ಬಿಜೆಪಿಗೆ 8.8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದರೆ ಕೇವಲ 4 ದಿನದ ಹಿಂದೆ ಓಪನ್ ಆಗಿರೋ ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾ ಪೇಜ್ಗೆ ಬರೋಬ್ಬರಿ 15 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಫಾಲೋವರ್ಸ್ಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. ಈ ಪಾರ್ಟಿಯ ಚಿಹ್ನೆಯಷ್ಟೇ ಈ ಪಕ್ಷದ ಸದಸ್ಯತ್ವದ ನಿಯಮಗಳು ಕೂಡ ವಿಚಿತ್ರವಾಗಿದೆ. ಅದೇನಂದ್ರೆ ನೀವು ನಿರುದ್ಯೋಗಿಯಾಗಿರ್ಬೇಕು, ನೀವು ಸೋಮಾರಿಗಳಾಗಿರ್ಬೇಕು, ದಿನಕ್ಕೆ ಕನಿಷ್ಠ 11 ಗಂಟೆ ಆನ್ಲೈನ್ನಲ್ಲೇ ಇರಬೇಕು, ಕಾಮೆಂಟ್ ಸೆಕ್ಷನ್ಗಳಲ್ಲಿ ವೃತ್ತಿಪರವಾಗಿ ಜಗಳ ಮಾಡಬೇಕು. ಇದೆಲ್ಲ ಅರ್ಹತೆ ನಿಮಗಿದ್ರೆ ನೀವು ಕೂಡ ಜಿರಳೆ ಪಕ್ಷದ ಸದಸ್ಯರಾಗಬಹುದು. ಮೊದಲ ನೋಟಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಹಾಸ್ಯದ ರೀತಿಯಾಗಿ ಕಂಡ್ರು ಈ ಪಕ್ಷ ಇಂದಿನ ಯುವಕರ ಅಸಮಾಧಾನ, ನಿರುದ್ಯೋಗ ಮತ್ತೆ ವ್ಯವಸ್ಥೆಗಳ ವಿರುದ್ಧದ ಕೋಪದ ಪ್ರತಿಬಿಂಬ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಇದು ನನ್ನ ಮನವಿ, ಇದೊಂದು ಸಾಮಾಜಿಕ ಜಾಲತಾಣಗಳ ಅಭಿಯಾನ ಅಂತ ಅಂದುಕೋಬೇಡಿ. ನಿಮ್ಮಲ್ಲಿ ಅಗಾಧ ತಾಕತ್ತಿದೆ, ಇದ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ. ನೀವು ಈ ದೇಶದಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನ ಸೃಷ್ಟಿ ಮಾಡಲಿದ್ದೀರಿ. ಇದು ದೇಶದ ರಾಜಕೀಯದ ಇತಿಹಾಸವನ್ನ ಎಂದೆಂದಿಗೂ ಬದಲಾಯಿಸುತ್ತೆ ಅಂತ ಬೆಂಬಲಿಗರಿಗೆ ಹೇಳ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಹೆಸರಲ್ಲೇ ಎಲ್ಲರ ಗಮನ ಸೆಳೆದಿದೆ. ಸದಸ್ಯರಾಗಬೇಕಾದವರಿಗೆ ಇರಬೇಕಾದ ಅರ್ಹತೆ ಮತ್ತೆ ಕೇಳಿದ್ರೂ ವಿಚಿತ್ರ ಅನ್ಸುತ್ತೆ. ಆದ್ರೆ ಈ ಸೋಷಿಯಲ್ ಮೀಡಿಯಾ ಪಕ್ಷದ ಪ್ರಣಾಳಿಕೆ ಇನ್ನೂ ಭಿನ್ನವಾಗಿದೆ. ಸಿಜೆಪಿಯ ಮೊದಲ ಪ್ರಣಾಳಿಕೆನೇ ನಿವೃತ್ತ ಜಡ್ಜ್ಗಳ ವಿರುದ್ಧವಾಗಿದೆ. ಯಾವುದೇ ಸಿಜೆಗಳಿಗೆ ನಿವೃತ್ತಿಯ ನಂತರ ಬಹುಮಾನವಾಗಿ ರಾಜ್ಯಸಭಾ ಸ್ಥಾನವನ್ನ ನೀಡಲ್ಲ ಅಂತ ಉಲ್ಲೇಖಿಸಲಾಗಿದೆ. ಪ್ರಣಾಳಿಕೆಯ 2ನೇ ಅಂಶ ನೋಡೋದಾದ್ರೆ ಸಿಜೆಪಿ ಆಡಳಿತ ಇರುವ ಅಥವಾ ವಿಪಕ್ಷಗಳ ಆಡಳಿತದ ರಾಜ್ಯದಲ್ಲಿ ನ್ಯಾಯಬದ್ಧ ಮತವನ್ನ ಅಳಿಸಿ ಹಾಕಿದ್ರೆ ಅಲ್ಲಿನ ಮುಖ್ಯ ಚುನಾವಣಾ ಆಯುಕ್ತರನ್ನ UAPA ಕಾಯ್ದೆಯಡಿ ಬಂಧಿಸಲಾಗುತ್ತೆ. ಯಾಕಂದ್ರೆ ನಾಗರಿಕರ ಮತದಾನದ ಹಕ್ಕು ಕಸಿಯೋದು ಭಯೋತ್ಪಾದನೆಗಿಂತ ಹೆಚ್ಚು ತಪ್ಪು ಅನ್ನೋದಾಗಿ ಉಲ್ಲೇಖಿಸಲಾಗಿದೆ. ಇನ್ನು 3ನೇದಾಗಿ ಸಂಸತ್ತಿನ ಪ್ರಸ್ತುತ ಇರುವ ಸದಸ್ಯ ಬಲವನ್ನ ಹೆಚ್ಚಳ ಮಾಡದೇನೆ ಮಹಿಳೆಯರಿಗೆ 50ರಷ್ಟು ಮೀಸಲಾತಿಯನ್ನ ನೀಡ್ತೀವಿ ಅನ್ನೋದಾಗಿ ಇದೆ. ಕ್ಯಾಬಿನೆಟ್ನ 50% ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡ್ತೀವಿ ಅನ್ನೋದಾಗಿ ಪ್ರಣಾಳಿಕೆಯಲ್ಲಿದೆ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಹೈ ಸ್ಪೀಡ್ನಲ್ಲಿ ಜನಮನ್ನಣೆ ಗಳಿಸ್ತಾ ಇದ್ದ ಸಿಜೆಪಿಯ ಟ್ವಿಟರ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ನಿರೀಕ್ಷೆಯಂತೆ ಸಿಜೆಪಿ ಎಕ್ಸ್ ಖಾತೆಯನ್ನ ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೊಂದು ಟ್ವಿಟರ್ ಖಾತೆಯನ್ನ ಸಿಜೆಪಿ ಓಪನ್ ಮಾಡಿದೆ. ಕೇವಲ ಸಾಮಾಜಿಕ ಜಾಲತಾಣ ಮಾತ್ರ ಅಲ್ಲದೆ ದೇಶದ ರಾಜಕೀಯ ವಲಯದಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿಗೆ ಭರ್ಜರಿ ಬೆಂಬಲ ಸಿಗ್ತಾ ಇದೆ. ಡಿಜಿಟಲ್ ಯುಗದಲ್ಲಿ ಒಂದು ಪದವೇ ದೊಡ್ಡ ಚಳವಳಿ ಆಗಬಹುದು ಅನ್ನೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಹೊಸ ಉದಾಹರಣೆಯಾಗಿದೆ.